ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ದೀರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2025ಗಾಗಿ ನಮ್ಮ RCB ತಂಡದ ನಾಯಕ ರಜತ್ ಪಟಿದಾರ್ ಅವರು ಒಂದು ಬೆಂಕಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಸಿಹಿ ಸುದ್ದಿ ಅಂತ ಹೇಳಬಹುದು. ಹಾಗಾದರೆ ಆ ಸಿಹಿ ಸುದ್ದಿ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡದ ನಾಯಕ ರಜತ್ ಪಟಿದಾರ್ ಅವರು ಏನು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂದರೆ ಅದು ಬೇರೆ ಏನೂ ಅಲ್ಲ, ನಮ್ಮ RCB ತಂಡದಕ್ಕೆ ಕ್ಯಾಂಪ್ಗೆ ಅವರು ಜಾಯ್ನ್ ಆಗಿದ್ದಾರೆ. ಹೌದು, ನಿನ್ನೆ ನಮ್ಮ RCB ತಂಡದ ಕ್ಯಾಂಪ್ಗೆ ರಜತ್ ಪಟಿದಾರ್ ಅವರು ಜಾಯ್ನ್ ಆಗಿದ್ದಾರೆ. ಈಗ ನಮ್ಮ RCB ತಂಡಕ್ಕೆ ಒಂದು ಆಣೆಬಲ ಬಂದಂಗಾಯಿತು ಅಂತ ಹೇಳ್ಬೋದು. ಯಾಕೆಂದರೆ ರಜತ್ ಪಟಿದಾರ್ ಅವರು ನಮ್ಮ RCB ತಂಡದ ಮೇನ್ ನಾಯಕ ಅಷ್ಟೇ ಅಲ್ಲ, ಮಿಡಲ್ ಆರ್ಡರ್ನಲ್ಲಿ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಆಡುವ ಸಿಕ್ಸರ್ ಕಿಂಗ್ ಅಂತ ಹೇಳ್ಬೋದು. ನಮ್ಮ RCB ತಂಡಕ್ಕೆ ರಜತ್ ಪಟಿದಾರ್ ಅವರು ಒಬ್ಬ ಮಾಣಿಕ್ಯ ಇದ್ದಂಗೆ. ಅವರು ಭಾಳ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ಅವರು ಬೇಗನೆ ಬಂದಿದ್ದು ಚಲೋ ಆಯಿತು. ಯಾಕೆಂದರೆ ಅವರು ಈಗಿನಿಂದಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸ್ಪಿನ್ನರ್ಗಳಿಗೆ. ಈಗ KKR ತಂಡದಲ್ಲಿ ವರುಣ್ ಚಕ್ರವರ್ತಿ ಅವರು ಸ್ಪಿನ್ ಬಾಲರ್ ಇದ್ದಾರೆ, ಅವರಿಗೆ ಯಾವ ರೀತಿ ಬ್ಯಾಟಿಂಗ್ ಆಡ್ಬೋದು ಅಂತ ಕಲ್ಕೋತಾರೆ. ಅದಕ್ಕಾಗಿ ಅವರು ಈಗ ಬಂದಿದ್ದು ನಮ್ಮ RCB ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇದಕ್ಕಿಂತ ದೊಡ್ಡ ಸಿಹಿ ಸುದ್ದಿ ನಮ್ಮ RCB ಅಭಿಮಾನಿಗಳಿಗೆ ಇರೋಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಸಿಹಿ ಸುದ್ದಿ ಬರಲಿದೆ, ಅದು ಏನೆಂದರೆ ನಮ್ಮ RCB ತಂಡ ಕಪ್ ಗೆಲ್ಲಲಿದೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ರಜತ್ ಪಟಿದಾರ್ ಅವರು ನಮ್ಮ RCB ತಂಡಕ್ಕೆ ಜಾಯ್ನ್ ಆಗಿದ್ದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.